ದ್ವೇಷ ರಾಜಕಾರಣ ಮಾಡಿಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ ಎಂದು ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಒಂದು ವಾರದ ಒಳಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಮೀಜಿಗಳನ್ನ ಭೇಟಿ ಮಾಡಿಸಿ 2A ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೇನೆ ಎಂದರು. 3-4 ಸಲ ನಾವು ಹೇಳಿವಿ. ಮುಖ್ಯಮಂತ್ರಿಗಳು 4-5 ಸಲ ಹೇಳಿದ ನಂತರ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾಯಿದ್ದರು. ಯಾಕಂದ್ರೆ ಹಲವಾರು ಗದ್ದಲಗಳು ನಡೆದಿದ್ದರಿಂದ ಅವರು ಟೈಮ್ ಕೊಟ್ಟಿಲ್ಲ. ಈಗ ನಾವು ಇನ್ನೊಂದು ವಾರ ಬಿಟ್ಟು ನಾವು ಮುಖ್ಯಮಂತ್ರಿಗಳು ಕೇಳಿಕೊಂಡು ಸ್ವಾಮೀಜಿ ಅವ್ರನ್ನ ಆಮೇಲೆ ಯಾರು ಬರ್ತಾರೋ ಅವ್ರನ್ನೆಲ್ಲರೂ ಭೇಟಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇದಕ್ಕೆ ಹೋರಾಟಕ್ಕೆ ಹಿಂದಿಂದು ಸಾಕಷ್ಟು ಮಂದಿ ಹೋರಾಟ ಮಾಡ್ಯಾರ. ಇವತ್ತು ನಿರಂತರವಾಗಿ ಸ್ವಾಮೀಜಿಯವರು ಹೋರಾಟ ಮಾಡಕತ್ತಾರ. ಬಟ್ ಇದಕ್ಕೆ ನಾವು ಮುಖ್ಯಮಂತ್ರಿಗಳು ಹೇಳಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊಂದಲ ಬಿದ್ದೈತಿ. ಜೊತೆಗೇನು 2D ಇತ್ತಲ್ಲ, ಲಾಸ್ಟ್ ಟೈಮ್ ಕೊಟ್ಟಂಥ 2D ಅದನ್ನು ಇವತ್ತು ಓದು. ಯಾಕಂದ್ರೆ ನಾವು ಅದರಲ್ಲಿ ಮುಸಲ್ಮಾನರದ್ದು 2B ಇತ್ತು. ಆ 2B ಅನ್ನುವಂಥದ್ದನ್ನು ತೆಗೆದು ಹಾಕಿ ನಮಗೆ ಕೊಟ್ಟಂಥ ಅದಕ್ಕೆ ನಾವು ರಿಜೆಕ್ಟ್ ಮಾಡಿದ್ವಿ. ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಡ. ಅವ್ರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ರಿಸರ್ವೇಷನ್ ಇದ್ದು ನಮಗೆ ಬೇಡ ಅನ್ನೋದು ನಾವೆಲ್ಲರೂ ಕೂಡ ರಿಜೆಕ್ಟ್ ಮಾಡಿದ್ವಿ. ಇದೇ ಬೆಳಗೋದಾಗ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಇನ್ನೊಬ್ಬರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನುವಂಥದ್ದಾದಾಗ ಅದು ಆಮೇಲೆ ನಂತರ ಅದೇ BJP ಅವರು ಯಾರೋ ಕಡೆಯಿಂದ ಕೋರ್ಟಿಗೆ ಹಾಕ್ಸಿದ್ರು. ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ. 20 ಜನ MLAಗಳಿದ್ದಾರೆ. 20 ಜನ ಮನೆಗೆ ಹೋದಾಗ ಎಲ್ಲ ನಾವು ಸದನದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಅಬ್ಬರಿಸಿದ್ರು. ಲಾಸ್ಟ್ ಟೈಮ್ ಏನಾಯ್ತು? ಕರೆಕ್ಟ್ ಇಲ್ಲ ಪರ್ಮಿಷನ್ ಹಾಕಿದ್ವಿ ನಾವು. ಪರ್ಮಿಷನ್ ಕೊಡ್ಲಿಲ್ಲ. ಲಾಸ್ಟ್ ಟೈಮ್ ಸದನನ ನಡೆದಿಲ್ಲಲ್ಲ. ಎಲ್ಲಿ ಸದನ ನಡೀಲಿಲ್ಲ. ಅಲ್ಲ ಮಾತಾಡೀನಿ. ಇಲ್ಲ ಕರೆಕ್ಟ್ ರೀ, ನಾ ಹೇಳಕತ್ತಿದ್ದೆ ಕೇಳಿ. ನಾ ಹೇಳ್ತೀನಿ, ಲಾಸ್ಟ್ ಟೈಮು ಸದನದಲ್ಲಿ ನಾವು ಕೇಳಕ್ಕೆಲ್ಲರೂ ಅಪ್ಲಿಕೇಶನ್ ಹಾಕಿದ್ವಿ. ಬಟ್ ಸದನ ನಡೀಲಿಲ್ಲ. ಎಲ್ಲಿ ನಡೆಯುತ್ತೆ ಲಾಸ್ಟ್ ಟೈಮ್? ಸದನ ಎಲ್ಲಿ ನಡೆಯುತ್ತೆ? ನೀವು ಮಾಧ್ಯಮದವರು ಅಷ್ಟು ದಿನ TV ಮುಂಜಾನೆ ಸಂಜೆ ಮಟ್ಟ ಏನು ತೋರಿಸಿರಿ? ಒಬ್ಬರು ಕ್ವಶನ್ ಏರಿಲ್ಲ, ಒಂದು ಟೈಮ್ ಅದಕ್ಕೂ ಕೊಡಲಿಲ್ಲ. ಕಂಟಿನ್ಯೂ ಆಗಿ ಮೂಢ ಹಗರಣ, ಆಮೇಲೆ ವಾಲ್ಮೀಕಿ ಹಗರಣಗಳದೊಳಗೆ ಸದನ ಸಂಪೂರ್ಣ ಎಂಬುದತ್ತು. ಮುನಿರತ್ನ ಬಂಧನದ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿರುವ ಬಿಜೆಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಶಾಸಕ ವಿನಯ್, ಮುನಿರತ್ನ ಅವರು ಆ ರೀತಿ ಮಾತನಾಡಿದ್ದು ತಪ್ಪು. ದೊಡ್ಡ ಸಮುದಾಯದ ಬಗ್ಗೆ ಆ ರೀತಿ ಮಾತನಾಡಬಾರ್ದಿತ್ತು. ಅದಕ್ಕೆ ಅವರ ಬಂಧನವಾಗಿದೆ. ಅದರಲ್ಲಿ ರಾಜಕಾರಣದ ದ್ವೇಷ ಏನು ಇದೆ? ದ್ವೇಷದ ರಾಜಕಾರಣ ಮಾಡುವವರು ಯಾರು ಅನ್ನೋದು ನಿಮಗೆ ತಿಳಿದಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.